ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ನಾವು ಇವತ್ತಿನ ತರಗತಿಯಲ್ಲಿ ಉಸಿರಾಟದ ನಿಯಂತ್ರಣದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ಅನಿಲಗಳ ವಿನಿಮಯ, ಅದರಲ್ಲಿ ಆಕ್ಸಿಜನ್ ಸಾಗಾಣಿಕೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಸಾಗಾಣಿಕೆ ಬಗ್ಗೆ ನಾವು ನೋಡಿದ್ವಿ. ಈಗ ಉಸಿರಾಟದ ನಿಯಂತ್ರಣದ ಬಗ್ಗೆ ನೋಡೋಣ. ಈ ಒಂದು ಕ್ಲಾಸ್ ಏನಿದೆ 4ನೇ ವಿಡಿಯೋ, ಇದು ಇಲ್ಲಿಗೆ ರೆಸ್ಪಿರೇಷನ್ಗೆ ಸಂಬಂಧಿಸಿದಂತೆ ಇದು ಕಂಪ್ಲೀಟ್ ಆಗುತ್ತೆ. ಓಕೆ, ದೇಹದ ಅಂಗಾಂಶಗಳ ಬೇಡಿಕೆಗಳಿಗೆ ಅನುಗುಣವಾಗಿ ಶ್ವಾಸಕ್ರಿಯೆಯ ಲಯವನ್ನ ನಿಯಂತ್ರಿಸುವಂತಹ ಸಾಮರ್ಥ್ಯವನ್ನ ಮಾನವರು ಹೊಂದಿರುತ್ತಾರೆ. ಓಕೆ, ಇದನ್ನ ನರವ್ಯೂಹ ಮಾಡುತ್ತೆ. ಈ ನಿಯಂತ್ರಣಕ್ಕೆ ಮೆದುಳಿನ ಮೆಡುಲ್ಲಾ ಭಾಗದಲ್ಲಿ ಇರುವಂತಹ ವಿಶೇಷ ಕೇಂದ್ರವಾದಂತಹ ಶ್ವಾಸಕ ಲಯ ಕೇಂದ್ರ ಅಂದ್ರೇನು, ರೆಸ್ಪಿರೇಟರಿ ರಿದಮ್ ಸೆಂಟರ್ ಅಂತ ಹೇಳ್ತೀವಿ, ಇದು ಮೂಲತಃ ಕಾರಣ ಆಗಿರುತ್ತೆ. ಮೆದುಳಿನ ಪಾನ್ಸ್ ಭಾಗದಲ್ಲಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾವುದು ಮೆದುಳಿನ ಪಾನ್ಸ್ ಭಾಗದಲ್ಲಿ ಇರುವಂತಹ ಇನ್ನೊಂದು ಕೇಂದ್ರವಾದಂತಹ ನ್ಯೂಮ್ಯಾಟೋಟಾಕ್ಸಿಕ್ ಕೇಂದ್ರ. ಓಕೆ, ನ್ಯೂಮ್ಯಾಟೋಟಾಕ್ಸಿಕ್ ಕೇಂದ್ರ ಅಥವಾ ನ್ಯೂಮೋಟ್ಯಾಕ್ಸಿಕ್ ಕೇಂದ್ರ ಅಂತ ಹೇಳ್ತೀವಿ. ನ್ಯೂಮೋಟ್ಯಾಕ್ಸಿಕ್ ಕೇಂದ್ರ ಇದು ಶ್ವಾಸಕ ಲಯ ಕೇಂದ್ರದ ಕಾರ್ಯವನ್ನ ಇದು ನಿಯಂತ್ರಿಸಬಲ್ಲದು. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್ ಪರ್ಪಸ್. ಆಮೇಲೆ ಈ ಕೇಂದ್ರದ ನರ ಸಂಕೇತಗಳು ಉಚ್ಛ್ವಾಸದ ಅವಧಿಯನ್ನ ಕಡಿಮೆ ಮಾಡ್ತವೆ ಮತ್ತು ಅದರಿಂದ ಉಸಿರಾಟದ ದರವನ್ನು ಕೂಡ ಇವು ಬದಲಿಸಬಲ್ಲವು. ಒಂದು ರಾಸಾಯನಿಕ ಸಂವೇದನಾಶೀಲ ಕ್ಷೇತ್ರ ಅಂದ್ರೆ ಕೀಮೋಸೆನ್ಸಿಟಿವ್ ಏರಿಯಾ ಅಂತ ಹೇಳ್ತೀವಿ, ಇದು ಲಯ ಕೇಂದ್ರದ ಪಕ್ಕದಲ್ಲಿರುತ್ತೆ. ಇದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಅಯಾನುಗಳಿಗೆ ಅತ್ಯಂತ ತೀಕ್ಷ್ಣ ಸಂವೇದನಾಶೀಲ ಆಗಿರುತ್ತೆ. ಈ ವಸ್ತುಗಳ ಪ್ರಮಾಣದಲ್ಲಿನ ಹೆಚ್ಚಳವು ಈ ಕೇಂದ್ರವನ್ನ ಹೆಚ್ಚು ಕ್ರಿಯಾಶೀಲಗೊಳಿಸುವುದಲ್ಲದೆ ಈ ವಸ್ತುಗಳನ್ನ ಹೊರಹಾಕೋದಕ್ಕೆ ಅತ್ಯವಶ್ಯಕವಾಗಿರುವಂತಹ ಹೊಂದಾಣಿಕೆಯನ್ನ ಶ್ವಾಸಕ್ರಿಯೆಯಲ್ಲಿ ತರೋದಕ್ಕೆ ಅಗತ್ಯವಾದ ಸನ್ನೆಗಳನ್ನ ಲಯ ಕೇಂದ್ರಕ್ಕೆ ನೀಡ್ತಾ ಹೋಗುತ್ತೆ. ಓಕೆ, ಇನ್ನು ಮಹಾಪಧಮನಿಯ ಕವಲುಗಳು ಮತ್ತು ಕೆರೋಟಿಡ್ ಅಪಧಮನಿಗಳಲ್ಲಿ ಇರುವಂತಹ ಗ್ರಾಹಕ ಕೋಶಗಳು ಸದಾ ಕಾರ್ಬನ್ ಡೈಆಕ್ಸೈಡ್ ಮತ್ತು H+ ಗಳ ಸಾರತೆಯನ್ನ ಅಥವಾ ಸಾರತೆಯಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನ ಗುರುತಿಸಿ ಅವಶ್ಯ ಸಂಕೇತಗಳನ್ನ ಪರಿಹಾರೋಪಾಯಗಳಿಗಾಗಿ ಲಯ ಕೇಂದ್ರಕ್ಕೆ ಇದು ಕಳಿಸ್ಕೊಡ್ತಾ ಇರುತ್ತೆ. ಓಕೆ, ಸೊ ಅದರ ನಂತರ ಶ್ವಾಸಾಂಗ ವ್ಯೂಹದ ಲಯ ನಿಯಂತ್ರಣದಲ್ಲಿ ಆಕ್ಸಿಜನ್ ಪಾತ್ರವು ಕೂಡ ನಗಣ್ಯವಾಗಿದೆ. ಓಕೆ, ಇಲ್ಲಿ ಆಕ್ಸಿಜನ್ ಪಾತ್ರ ನಗಣ್ಯವಾಗಿದೆ. ಅಂಡ್ ಇದರಲ್ಲಿ ನೀವು ಚೆನ್ನಾಗಿ ತಿಳ್ಕೊಬೇಕಾಗಿರೋದೇನು, ಉಸಿರಾಟದ ನಿಯಂತ್ರಣ ಅಂತ ಹೇಳಿದಾಗ ನಿಮಗೆ ರಿದಮಿಕ್ ಸೆಂಟರ್ ಜೊತೆಗೆ ಇದು ಮೂಲತಃ ಕಾರಣ ಆಗಿರುತ್ತೆ. ಮೆದುಳಿನ ಪಾನ್ಸ್ ಭಾಗದಲ್ಲಿ ಇರುವಂತಹ ಇನ್ನೊಂದು ಕೇಂದ್ರವಾಗಿರುವಂತಹ ನ್ಯೂಮೋಟ್ಯಾಕ್ಸಿಕ್, ಇದು ಲಯ ಕೇಂದ್ರದ ಕಾರ್ಯವನ್ನ ನಿಯಂತ್ರಿಸಬಲ್ಲಂತದ್ದಾಗಿರುತ್ತೆ. ಸೊ ಇದನ್ನ ನೀವು ನೆನಪಿಟ್ಕೊಂಡ್ರೆ ದಟ್ ಇಸ್ ಎನಫ್. ಈಗ ಶ್ವಾಸಾಂಗ ವ್ಯೂಹಕ್ಕೆ ಅಪಸಾಮಾನ್ಯತೆಗಳು, ಇದರ ಬಗ್ಗೆ ನೋಡೋಣ. ಸೊ ಉಸಿರಾಟಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಒಂದು ಸಮಸ್ಯೆಗಳನ್ನ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಉಬ್ಬಸ, ಅಸ್ತಮಾ ಇದೆ ಅಂತ ನಾವು ಕೇಳ್ಪಟ್ಟಿರ್ತೀವಿ, ಹೌದಲ್ವಾ? ಅಸ್ತಮಾ ಯಾಕಂದ್ರೆ ಕನ್ನಡದಲ್ಲಿ ಏನು, ಉಬ್ಬಸ ಅಂತ ಹೇಳ್ತೀವಿ. ಅಂದ್ರೆ ಇದು ಕವಲು ಶ್ವಾಸನಾಳ ಮತ್ತು ಕಿರು ಶ್ವಾಸನಳಿಕೆಗಳಲ್ಲಿನ ಉರಿಯೂತದಿಂದಾಗಿ ಉಂಟಾಗುವ ಶಬ್ದ ಸಹಿತ ಕಷ್ಟದ ಉಸಿರಾಟ ಆಗಿರುತ್ತೆ. ಉಬ್ಸ ಅಂದ್ರೆ ಕಷ್ಟದ ಉಸಿರಾಟ. ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ ಯಾವ್ದ್ರಲ್ಲಾಗಿರುತ್ತೆ, ಕಿರುಶ್ವಾಸ ನಳಿಕೆಗಳಲ್ಲಿ ಇದು ಉಂಟಾಗಿರುತ್ತೆ. ಸೊ ಹಾಗಾಗಿ ಒಂದು ಉಬ್ಬಸ ಅಂದ್ರೇನು, ಶಬ್ದ ಸಹಿತ ಕಷ್ಟದ ಉಸಿರಾಟ ಇದಾಗಿರುತ್ತೆ. ಇದು ಯಾವ್ದ್ರಿಂದ ಅಂತ ಹೇಳಿದ್ರೆ ಕವಲು ಶ್ವಾಸನಾಳ ಮತ್ತು ಕಿರುಶ್ವಾಸ ನಳಿಕೆಯಲ್ಲಿನ ಉರಿಯೂತದಿಂದ ಉಂಟಾಗಿರುತ್ತೆ. ಇನ್ನು ವಾತಶೋಥಃ ಅಂದ್ರೇನು, ಅಥವಾ ಎಂಫಿಸೀಮಾ ಅಂತ ಕರಿತೀವಿ. ಹಂಗಂದ್ರೇನು, ಇದು ವಾಯುಕೋಶಗಳ ಭಿತ್ತಿಯ ಹಾನಿಯಿಂದಾಗಿ ಶ್ವಾಸಕ ಮೇಲ್ಮೈ ವಿಸ್ತಾರವು ಕಡಿಮೆ ಆಗೋದ್ರಿಂದ ಆಗುವಂತಹ ಶ್ವಾಸಕ್ರಿಯೆಯಲ್ಲಿನ ತೀಕ್ಷ್ಣವಾದ ವ್ಯತ್ಯಯ ಅಂತ ಹೇಳ್ಬೋದು. ಇದಕ್ಕೆ ಧೂಮಪಾನ ಕೂಡ ಒಂದು ಪ್ರಮುಖ ಕಾರಣ ಆಗಿರುತ್ತೆ. ಓಕೆ, ಇನ್ನು ಉದ್ಯೋಗ ಸಂಬಂಧಿತ ಶ್ವಾಸಕ್ರಿಯಾ ವ್ಯತ್ಯಯಗಳು ಅಂದ್ರೆ ಅಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸಾರ್ಡರ್ಸ್, ಇದನ್ನ ನಾವು ನೋಡೋದಾದ್ರೆ ಉದ್ಯೋಗ ಸಂಬಂಧಿತ ಅಂದ್ರೆ ಏನು, ಈಗ ಕೆಲವರು ಬಂಡೆಗಲ್ಲು ಒಡೆಯುತ್ತಾರೆ, ಆಮೇಲೆ ಅಥವಾ ಅರೆಯುವಿಕೆಗೆ ಸಂಬಂಧಿಸಿದಂತಹ ಕೆಲವು ಕೈಗಾರಿಕೆಗಳಲ್ಲಿ ಭಾರಿ ಪ್ರಮಾಣದ ಧೂಳು ಉತ್ಪತ್ತಿ ಆಗೋದ್ರಿಂದ ಈ ವಾತಾವರಣದಲ್ಲಿ ಉದ್ಯೋಗಿಗಳ ದೇಹದ ರಕ್ಷಣಾ ವ್ಯವಸ್ಥೆಯು ಪೂರ್ಣವಾಗಿ ಸ್ಪಂದಿಸುವಲ್ಲಿ ವಿಫಲ ಆದಾಗ, ತಮ್ಮ ದೇಹವನ್ನ ಸುದೀರ್ಘ ಕಾಲ ಈ ವಾತಾವರಣಕ್ಕೆ ಅವರು ಒಡ್ಡಿದಾಗ ಅವ್ರ ದೇಹದಲ್ಲಿ ಏನಾಗುತ್ತೆ, ಉರಿಯೂತ ಸೃಷ್ಟಿಯಾಗಿ ತಂತೂತಕ ವೃದ್ಧಿ ಅಂದ್ರೆ ಫಿಬ್ರಾಸಿಸ್ ಅಂತ ಹೇಳ್ತೀವಿ, ಆ ಒಂದು ಕಾಯಿಲೆಗೆ ಕಾರಣ ಆಗುತ್ತೆ. ಓಕೆ, ಈ ಫಿಬ್ರಾಸಿಸ್ ಅನ್ನುವಂಥದ್ದು ಬರುವಂತದ್ದು ಯಾವ್ದ್ರಿಂದ, ಉದ್ಯೋಗ ಸಂಬಂಧಿತ ಶ್ವಾಸಕ್ರಿಯಾ ವ್ಯತ್ಯಯಗಳು ಉಂಟಾದಾಗ ಈ ಫಿಬ್ರೋಸಿಸ್ ಬರುತ್ತೆ. ಓಕೆ, ಅದನ್ನ ತಂತೂತಕ ವೃದ್ಧಿ ಅಂತ ಕೂಡ ನಾವು ಕರಿತೀವಿ, ಅದು ಒಂದು ಕಾಯಿಲೆ. ಇಂತಹ ಕೈಗಾರಿಕೆಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಮುಖ ಗವಸು ಅಂದ್ರೇನು, ಮಾಸ್ಕ್ ಗಳನ್ನ ಧರಿಸಬೇಕಾಗತ್ತೆ. ಸೊ ಇದರಿಂದ ಬರುವಂತದ್ದೇನು, ಆಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸಾರ್ಡರ್ಸ್, ದಟ್ ಇಸ್ ಫಿಬ್ರೋಸಿಸ್. ಓಕೆ, ಅಂದ್ರೆ ಉರಿಯೂತ ಸೃಷ್ಟಿಯಾಗಿ ತಂತೂತಕ ವೃದ್ಧಿ ಅನ್ನುವಂಥ ಕಾಯಿಲೆ ಬರುತ್ತೆ.
ಸೊ ಇಲ್ಲಿಯವರೆಗೂ ನಾವು ಏನು ಶ್ವಾಸೋಚ್ಛ್ವಾಸ ಮತ್ತು ಅನಿಲಗಳ ವಿನಿಮಯ ಇದ್ರ ಬಗ್ಗೆ ನೋಡಿದ್ವಿ. ಈ ಟಾಪಿಕ್ ಗೆ ಸಂಬಂಧಿಸಿದಂತೆ ಒಟ್ಟಾರೆ ಸಾರಾಂಶವನ್ನ ನೋಡ್ತಾ ಹೋಗೋಣ. ಜೀವಕೋಶಗಳು ಚಯಾಪಚಯ ಕ್ರಿಯೆಗಳಿಗಾಗಿ ಆಕ್ಸಿಜನ್ ಅನ್ನ ಬಳಸಿಕೊಂಡು ಶಕ್ತಿಯನ್ನ ಹಾಗೂ ಹಾನಿಕಾರಕ ವಸ್ತುವಾದಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಉತ್ಪತ್ತಿ ಮಾಡ್ತವೆ, ಹೌದಲ್ವಾ? ಜೀವಕೋಶಗಳು ಚಯಾಪಚಯ ಕ್ರಿಯೆಗಳಿಗೋಸ್ಕರ, ಮೆಟಬಾಲಿಕ್ ಆಕ್ಟಿವಿಟೀಸ್ಗೋಸ್ಕರ ಆಕ್ಸಿಜನ್ ಬಳಸಿಕೊಂಡು ಶಕ್ತಿಯನ್ನ ಮತ್ತು ಹಾನಿಕಾರಕ ವಸ್ತುವಾಗಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಉತ್ಪತ್ತಿ ಮಾಡ್ತವೆ. ಪ್ರಾಣಿಗಳು ಜೀವಕೋಶಗಳಿಗೆ ಆಕ್ಸಿಜನ್ ಸಾಗಿಸೋದಕ್ಕಾಗಿ ಮತ್ತು ಜೀವಕೋಶಗಳಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಹಾಕೋದಕ್ಕೋಸ್ಕರ ವಿವಿಧ ಕಾರ್ಯವಿಧಾನಗಳನ್ನ ಅಳವಡಿಸಿಕೊಂಡಿದ್ದಾವೆ. ನಿರ್ದಿಷ್ಟ ಕಾರ್ಯಗಳ ನಿರ್ವಹಣೆಗಾಗಿ 2 ಶ್ವಾಸಕೋಶಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂತಹ ವಾಯುಮಾರ್ಗಗಳಿರುವಂತಹ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದಂತಹ ಶ್ವಾಸಾಂಗ ವ್ಯೂಹವನ್ನ ನಾವು ಹೊಂದಿದ್ದೇವೆ ಮನುಷ್ಯರು. ಶ್ವಾಸಕ್ರಿಯೆಯ ಮೊದಲ ಹಂತ ಶ್ವಾಸೋಚ್ಛ್ವಾಸ ಆಗಿರುತ್ತೆ. ಈ ಹಂತದಲ್ಲಿ ವಾಯುವು ವಾತಾವರಣದಿಂದ ಶ್ವಾಸಕೋಶಕ್ಕೆ ಪ್ರವೇಶಿಸುವುದಲ್ಲದೆ ವಾಯುಕೋಶಗಳಲ್ಲಿ ಇರುವಂತಹ ವಾಯುವು ಕೂಡ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ. ಅದನ್ನ ನಾವು ನಿಶ್ವಾಸ ಅಂತ ಹೇಳಿ ಕರಿತೀವಿ. ಆಕ್ಸಿಜನ್ ರಹಿತ ರಕ್ತ ಮತ್ತು ವಾಯುಕೋಶಗಳ ನಡುವೆ O2 ಮತ್ತು CO2ಗಳ ವಿನಿಮಯ ಕ್ರಿಯೆ. ಶರೀರದ ಎಲ್ಲಾ ಭಾಗಗಳಿಗೆ ಈ ಅನಿಲಗಳ ಸಾಗಾಣಿಕೆ. ಆಕ್ಸಿಜನ್ ಸಹಿತ ರಕ್ತ ಮತ್ತು ಅಂಗಾಂಶಗಳ ನಡುವೆ O2 ಮತ್ತು CO2ಗಳ ವಿನಿಮಯ ಕ್ರಿಯೆ ಹಾಗೂ ಜೀವಕೋಶಗಳಿಂದ O2ದ ಬಳಕೆ, ಇವು ಉಸಿರಾಟದ ಇತರ ಹಂತಗಳು ಅಂತ ನಾವು ನೋಡಿದ್ವಿ. ಇನ್ನು ಉಚ್ಛ್ವಾಸ ಮತ್ತು ನಿಶ್ವಾಸಗಳು ಪಕ್ಕೆಲುಬುಗಳ ನಡುವಿನ ವಿಶಿಷ್ಟ ಸ್ನಾಯುಗಳಾಗಿರುವಂತಹ ಅಂತಃಪಕ್ಕೆಲುಬು ಸ್ನಾಯುಗಳು ಮತ್ತು ವಪೆಯ ಸಹಾಯದಿಂದ ಸೃಷ್ಟಿಯಾದಂತಹ ವಾತಾವರಣ ಮತ್ತು ವಾಯುಕೋಶಗಳೊಳಗಿನ ವಾಯು ಒತ್ತಡದ ಪ್ರವಣತೆಯಿಂದ ಅವು ನಿರ್ವಹಿಸಲ್ಪಡ್ತವೆ. ಈ ಕ್ರಿಯೆಯಲ್ಲಿ ಪಾಲ್ಗೊಂಡಂತಹ ವಾಯುವಿನ ಗಾತ್ರವನ್ನ ಸ್ಪೈರೋಮೀಟರ್ ಮೂಲಕ ನಾವು ನಿರ್ಧರಿಸಬಹುದಾಗಿದ್ದು, ಇದು ವೈದ್ಯಕೀಯ ಪ್ರಾಮುಖ್ಯತೆಯನ್ನ ಕೂಡ ಇದು ಪಡ್ಕೊಂಡಿದೆ. ಓಕೆ, ಇನ್ನು ವಾಯುಕೋಶ ಮತ್ತು ಅಂಗಾಂಶಗಳಲ್ಲಿ O2 ಮತ್ತು CO2ಗಳ ವಿನಿಮಯ ಕ್ರಿಯೆಯು ವಿಸರಣದಿಂದ ನಡೆಯುತ್ತೆ. ಯಾವುದರಿಂದ? ವಿಸರಣದಿಂದ ನಡೆಯುತ್ತೆ. ವಿಸರಣ ದರ O2 ಮತ್ತು CO2 ಇವುಗಳ ಆಂಶಿಕ ಒತ್ತಡಗಳ ಪ್ರವಣತೆ, ಅವುಗಳ ವಿಲೀನತಾ ಸಾಮರ್ಥ್ಯ ಮತ್ತು ವಿಸರಣೆಗೊಳ್ಳುವ ಮೇಲ್ಮೈನ ದಪ್ಪವನ್ನ ಅದು ಅವಲಂಬಿಸಿರುತ್ತೆ ಅನ್ನೋದನ್ನ ನಾವು 3ನೇ ವಿಡಿಯೋದಲ್ಲಿ ನೋಡಿದ್ವಿ. ಇನ್ನು ನಮ್ಮ ಶರೀರದಲ್ಲಿ ಈ ಮೇಲಿನ ಅಂಶಗಳು ವಾಯುಕೋಶಗಳಿಂದ ಆಕ್ಸಿಜನ್ ರಹಿತ ರಕ್ತಕ್ಕೆ ಮತ್ತು ಆಕ್ಸಿಜನ್ ಸಹಿತ ರಕ್ತದಿಂದ ಅಂಗಾಂಶಗಳಿಗೆ O2 ವಿಸರಣೆ ಆಗುವಂತೆ ಮಾಡ್ತವೆ. ಈ ಅಂಗಾಂಶಗಳು CO2ನ ವಿರುದ್ಧ ದಿಕ್ಕಿನ ವಿಸರಣೆಗೆ ಅನುಕೂಲಕರವಾಗಿರ್ತವೆ, ಅಂದ್ರೆ ಅಂಗಾಂಶಗಳಿಂದ ವಾಯುಕೋಶಗಳಿಗೆ ಅಂತ ಹೇಳ್ಬೋದು. ಇನ್ನು ಆಕ್ಸಿಜನ್ ಪ್ರಮುಖವಾಗಿ ಆಕ್ಸಿ ಹಿಮೋಗ್ಲೋಬಿನ್ ರೂಪದಲ್ಲಿ ಸಾಗಿಸಲ್ಪಡುತ್ತೆ. ಆಕ್ಸಿಜನ್ ಯಾವಾಗ್ಲೂ ಆಕ್ಸಿ ಹಿಮೋಗ್ಲೋಬಿನ್ ರೂಪದಲ್ಲಿ ಸಾಗಿಸಲ್ಪಡುತ್ತೆ. ವಾಯುಕೋಶಗಳಲ್ಲಿ ಈ ಆಂಶಿಕ ಒತ್ತಡ ಆಕ್ಸಿಜನ್ ಅಧಿಕವಾಗಿರೋದ್ರಿಂದ ಆಕ್ಸಿಜನ್ ಹಿಮೋಗ್ಲೋಬಿನ್ ನೊಂದಿಗೆ ಸಂಯೋಜನೆಗೊಳ್ಳುತ್ತೆ. ಇದು ಕಡಿಮೆ ಆಂಶಿಕ ಒತ್ತಡ ಆಕ್ಸಿಜನ್ ಹಾಗೂ ಅಧಿಕ ಅಂದ್ರೆ ಜಾಸ್ತಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್, ಆಂಶಿಕ ಒತ್ತಡ ಜಾಸ್ತಿ ಇರುವಂತಹ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ H+ ಸಾರದೆ ಇರುವಂತಹ ಅಂಗಾಂಶಗಳಲ್ಲಿ ಸುಲಭವಾಗಿ ವಿಯೋಜನೆಯನ್ನ ಹೊಂದುತ್ತೆ. ಸುಮಾರು 70% ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋನಿಕ್ ಆನ್ಹೈಡ್ರೇಸ್ ಎಂಬ ಕಿಣ್ವದ ಸಹಾಯದಿಂದ ಬೈಕಾರ್ಬೋನೇಟ್ ರೂಪದಲ್ಲಿ ಸಾಗಿಸಲ್ಪಡುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, 70% ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋನಿಕ್ ಆನ್ಹೈಡ್ರೇಸ್ ಎಂಬ ಕಿಣ್ವದ ಸಹಾಯದಿಂದ ಬೈಕಾರ್ಬೋನೇಟ್ ರೂಪದಲ್ಲಿ ಸಾಗಿಸಲ್ಪಡುತ್ತೆ. 20 ರಿಂದ 25% ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಅದು ಹಿಮೋಗ್ಲೋಬಿನ್ ಮೂಲಕ ಕಾರ್ಬಮಿನೋ ಹಿಮೋಗ್ಲೋಬಿನ್ ರೂಪದಲ್ಲಿ ಸಾಗಿಸಲ್ಪಡುತ್ತೆ. ಇನ್ನು ಅಂಗಾಂಶಗಳಲ್ಲಿ ಅಧಿಕ PCO2 ಇರುವುದರಿಂದ ಅದು ರಕ್ತದೊಂದಿಗೆ ಸಂಯೋಜನೆಗೊಳ್ಳುತ್ತೆ. ಹಾಗೆ ಕಡಿಮೆ PCO2 ಮತ್ತು ಅಧಿಕ PO2 ಇರುವ ವಾಯುಕೋಶಗಳಲ್ಲಿ ರಕ್ತದಿಂದ ಅದು ಬಿಡುಗಡೆಗೊಳ್ಳುತ್ತೆ. ಇನ್ನು ಶ್ವಾಸಕ್ರಿಯೆಯು ಅಥವಾ ಶ್ವಾಸಕ್ರಿಯೆಯ ಲಯ ಏನಿರುತ್ತೆ ಅದು ಮೆದುಳಿನ ಮೆಡುಲ್ಲಾ ವಲಯದಲ್ಲಿ ಇರುವಂತಹ ಶ್ವಾಸಕ ಲಯ ಕೇಂದ್ರದಿಂದ ನಿರ್ವಹಿಸಲ್ಪಡುತ್ತೆ. ನೋಡಿ, ಶ್ವಾಸಕ್ರಿಯೆಯ ಲಯ ಏನಿರುತ್ತೆ ಅದು ಮೆದುಳಿನ ಮೆಡುಲ್ಲಾ ವಲಯದಲ್ಲಿ ಇರುವಂತಹ ಶ್ವಾಸಕ ಲಯ ಕೇಂದ್ರದಿಂದ ನಿರ್ವಹಿಸಲ್ಪಡುತ್ತೆ. ಶ್ವಾಸಕ ಲಯ ಕೇಂದ್ರ ನಾವು ನೋಡಿದ್ವಿ, ಹೌದಲ್ವಾ? ಶ್ವಾಸಕ ಲಯ ಕೇಂದ್ರ. ಶ್ವಾಸಕ ಲಯ ಕೇಂದ್ರ ಅಂದ್ರೇನು? ರೆಸ್ಪಿರೇಟರಿ ರಿದಮ್ ಸೆಂಟರ್ ಅಂತ ಹೇಳ್ತೀವಿ. ಇದ್ರಿಂದ ಅದು ನಿಯಂತ್ರಿಸಲ್ಪಡುತ್ತೆ. ಈ ಶ್ವಾಸಕ ಲಯ ಕೇಂದ್ರದ ಕಾರ್ಯವನ್ನ ನಿಯಂತ್ರಿಸೋದು ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ನ್ಯೂಮೋಟಾಕ್ಸಿಕ್ ಸೆಂಟರ್. ಓಕೆ, ಇದನ್ನ ಕೂಡ ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಓಕೆ, ಅದು ಕೂಡ ಇಲ್ಲಿದೆ, ವೆರಿ ಇಂಪಾರ್ಟೆಂಟ್. ಓಕೆ, ಮೆದುಳಿನ ಮೆಡುಲಾ ವಲಯದಲ್ಲಿ ಇರುವಂತಹ ಶ್ವಾಸಕ ಲಯ ಕೇಂದ್ರದಿಂದ ನಿರ್ವಹಿಸಲ್ಪಡುತ್ತೆ. ಮೆದುಳಿನ ಪಾನ್ಸ್ ಪ್ರದೇಶದಲ್ಲಿ ಇರುವಂತಹ ನ್ಯೂಮೋಟಾಕ್ಸಿಕ್ ಕೇಂದ್ರ ಮತ್ತು ಮೆಡುಲಾದಲ್ಲಿರುವಂತಹ ರಾಸಾಯನಿಕ ಸಂವೇದನಾಶೀಲ ಕ್ಷೇತ್ರಗಳು ಉಸಿರಾಟದ ಕಾರ್ಯವಿಧಾನವನ್ನ ವ್ಯತ್ಯಯಗೊಳಿಸಬಲ್ಲವು. ಓಕೆ, ಎಸ್. ಸೊ ಇದಿಷ್ಟು ಈ ಹೊತ್ತಿನ ಕ್ಲಾಸ್ ಆಗಿತ್ತು. ಇಲ್ಲಿಗೆ ನಾವು ಡೈಜೆಷನ್ ಮತ್ತೆ ರೆಸ್ಪಿರೇಷನ್ಗೆ ರಿಲೇಟೆಡ್ ಆಗಿ ಕಂಪ್ಲೀಟ್ ನಾವು ನೋಡಿದ್ವಿ. ಓಕೆ, ಸೊ ಮುಂದಿನ ಒಂದು ತರಗತಿಯಲ್ಲಿ ಇದರ ಮುಂದಿನ ಭಾಗವನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.